ಸಿದ್ದರಾಮಯ್ಯ ಅವರ ಊರಿನಲ್ಲಿ ಡಿಕೆಶಿ ಸಿಎಂ ಆಗ್ಲಿ ಅಂತ ಅಭಿಮಾನಿಗಳು ಪೂಜೆ ಪುನಸ್ಕಾರ ನಡೆಸಿದ್ದಾರೆ. ಆ ಕುರಿತ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಸಾಕಷ್ಟು ಅಭಿಮಾನಿಗಳು ಈಗ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ತವರಿನಲ್ಲಿ ಡಿಕೆ ಶಿವಕುಮಾರ್ ಪರ ಫ್ಯಾನ್ಸ್ ಪ್ರಾರ್ಥನೆಯನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟ ತಪ್ಪಲಿನ ಅಯ್ಯಪ್ಪ ಸ್ವಾಮಿ ಟೆಂಪಲ್ನಲ್ಲಿ ಪೂಜೆಯನ್ನ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಫೋಟೋ ಹಿಡಿದು ಮುಖ್ಯಮಂತ್ರಿ ಆಗ್ಲಿ ಅಂತ ಘೋಷಣೆಯನ್ನ ಕೂಗಿದ್ದಾರೆ. 20ಕ್ಕೂ ಹೆಚ್ಚು ಅಯ್ಯಪ್ಪ ಮಾಲಾಧಾರಿಗಳಿಂದ ವಿಶೇಷವಾದಂತಹ ಪೂಜೆಯನ್ನ ನೆರವೇರಿಸಲಾಗಿದೆ. ಸಿದ್ದರಾಮಯ್ಯ ತವರಿನಲ್ಲಿ ಡಿಕೆಶಿ ಪರ ಫ್ಯಾನ್ಸ್ ಪ್ರಾರ್ಥನೆ ಮಾಡಿರೋದು. ಚಾಮುಂಡಿ ಬೆಟ್ಟ ತಪ್ಪಲಿನಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮಾಲಾಧಾರಿಗಳು ಡಿಕೆ ಶಿವಕುಮಾರ್ ಅವರ ಫೋಟೋ ಹಿಡಿದುಕೊಂಡು 20ಕ್ಕೂ ಹೆಚ್ಚು ಅಯ್ಯಪ್ಪ ಮಾಲಾಧಾರಿಗಳು ಈಗ ಪೂಜೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆ ಸಲ್ಲಿಸಿದ್ರೆ. ಆದ್ರೂ ಕೂಡ ಶಬರಿಮಲೆಗೆ ಹೋಗುವಂತಹ ಏನು ಡಿಕೆ ಶಿವಕುಮಾರ್ ಅಭಿಮಾನಿಗಳು ಇವತ್ತು ವಿಶೇಷವಾದಂತಹ ಪೂಜೆ ಸಲ್ಲಿಸಿರುವಂತದ್ದು. ಈಗಾಗಲೇ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಹಿಡಿದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಏನು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬದಲಾಗುತ್ತೆ ಇರುವಂತಹ ಚರ್ಚೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಈಗಾಗಲೇ ವಿಶೇಷವಾದಂತಹ ಪೂಜೆಯನ್ನು ಅವರ ಅಭಿಮಾನಿಗಳು ಸಲ್ಲಿಸ್ತಾ ಇದ್ದಾರೆ. ಅದು ಕೂಡ ವಿಶೇಷ ಅಂದ್ರೆ ಇವತ್ತು ಮೈಸೂರು ಅದು ಸಿಎಂ ತವರು ಜಿಲ್ಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಒಂದಷ್ಟು ಒತ್ತಾಯ ಕೂಡ ಬರ್ತಾ ಇದೆ. ಈಗಾಗಲೇ ಶಬರಿಮಲೆಗೆ ಹೋಗುವಂತಹ ಪ್ರತಿಯೊಬ್ಬರು ಕೂಡ ಮಾಲೆಯನ್ನ ಧರಿಸಿ ವಿಶೇಷವಾಗಿ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಹಿಡಿದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಈಗಾಗಲೇ ಅಯ್ಯಪ್ಪನ ಒಂದು ಜಪವನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಡಿಕೆ ಶಿವಕುಮಾರ್ ಅವರ ಫೋಟೋವನ್ನು ಹಿಡಿದು ಈಗಾಗಲೇ ಏನೋ ಒಂದಷ್ಟು ಚರ್ಚೆಗಳು ನಡೀತಾ ಬದಲಾವಣೆ ಆಗುತ್ತೆ ಅಂತ ಹೇಳಿ. ಸೊ ಇಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಅಯ್ಯಪ್ಪ ಸ್ವಾಮಿಯ ಮೊರೆಯನ್ನು ಹೋಗಿರುವಂತದ್ದು. ನನ್ನ ಜೊತೆಗೆ ಮಾತಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ವಿಶ್ವದ ಪೂಜೆ ಸಲ್ಲಿಸ್ತಾ ಇದ್ದೀರಿ ಅವತ್ತು? ಹೌದು ಸರ್. ಡಿಕೆ ಸಾಹೇಬ್ರು ಸಿಎಂ ಆಗ್ಲಿ ಅಂದ್ಬಿಟ್ಟು ಮಾಲೆ ಹಾಕ್ಸ್ಕೊಂಡು ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡ್ಕೋತೀವಿ. ಒಂದಷ್ಟು ಚರ್ಚೆಗಳಂತೂ ನಡೀತಾ ಇದೆ ಸರ್. ಇಂತಹ ಸಲ ಅಭಿಮಾನಿಗಳು ಎಲ್ಲ ಕಡೆ ಪೂಜೆ ಮಾಡಿಸ್ತಾ ಇದ್ದಾರೆ. ಇವತ್ತು ಎಷ್ಟು ದಿನ ಪೂಜೆ ಸಲ್ಲಿಸ್ತಾ ಇದ್ದಾರೆ, ಹೇಗೆ ಸರ್ ಅಂತ? ಸರ್, ಇವರು ಇವಾಗ ಹಾಕೊಂಡಿರೋದು 48 ದಿನ ಮಾಲೆ ಹಾಕೊಂಡು 48 ದಿನನೂ ಪೂಜೆ ಸಲ್ಲಿಸಿ 48ನೇ ದಿನಕ್ಕೆ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಸರ್ ಸ್ವಾಮಿಗಳು. ಸಿಎಂ ಅವರು ಮೈಸೂರವರು ಸರ್. ಮೈಸೂರಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾ ಇರೋದು ಒಂದು ವಿಶೇಷ ಅಂತ ಸರ್. ಸರ್, ಸಿದ್ದರಾಮಯ್ಯ ಬಗ್ಗೆ ಏನು ಹೇಳಂಗಿಲ್ಲ. ಅವರು ನಮ್ಮ ಸರ್ಕಾರದಲ್ಲಿ ಅವರು ಒಳ್ಳೆ ಉನ್ನತ ಸ್ಥಾನದ, ಅವರು ನಮ್ಮ ಜೋಡೆತ್ತು ಇದ್ದಂಗೆ. ಸಿಎಂ ಮತ್ತೆ ಡಿಕೆ ಸಾಹೇಬ್ರು ಜೋಡೆತ್ತಂಗೆ. ಅವರು 2 ವರ್ಷ ಇದ್ದಾರೆ. ಇವ್ರಿಗೂ ಒಂದು ಚಾನ್ಸ್ ಕೊಡು. ಅವ್ರಿಗೂ ಒಲವಿದೆ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಒಲವಿದೆ, ಆಗ್ತಾರೆ ಅಂತ ನಾವು ದೇವ್ರ ಮೊರೆ ಹೋಗಿದೀವಿ ಅಷ್ಟೇ. ಸರ್, ಇವತ್ತು ಯಾವಾಗ ಮಾಲೆ ಹಾಕ್ಸ್ಕೊಟ್ರಿ, ಯಾವಾಗ ಶಬರಿಮಲೆಗೆ ಹೋಗ್ತಾರೆ, ಹೇಗೆ ಸರ್ ಅಂತ? ಮಾಲೆ ಹಾಕ್ಸ್ಕೊಂಡಿದ್ದು 1ನೇ ತಾರೀಕು ಹೋದ ತಿಂಗಳು. ನಾವು ಹೋಗೋದು ಡಿಸೆಂಬರ್ 11 ಹೊರಡೋದು. 48 ದಿವಸ ಯಾತ್ರೆ ನಾವು ಮಾಡ್ತಾ ಇರೋದು. ಈ ಯಾತ್ರೆ ನಾವು ಮಾಡ್ತಾ ಇರೋದು ಡಿಕೆ ಸಾಹೇಬ್ರು ಆದಷ್ಟು ಜಲ್ದಿ ಸಿಎಂ ಆಗಬೇಕು. ನಾವು ಶಬರಿಮಲೆಗೆ ಹೋಗೋ ಅಷ್ಟರೊಳಗಡೆ ಅವರು ಸಿಎಂ ಆಗಿ ಆ ಸ್ಥಾನದಲ್ಲಿ ಬಂದು ಜನಗಳಿಗೆ ಸೇವೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಅಯ್ಯಪ್ಪ ಸ್ವಾಮಿಗಳು ಎಲ್ಲ ಭಕ್ತಾದಿಗಳಲ್ಲಿ ಒಂದು ಅರ್ಕೆ ಮಾಡ್ಕೊಂಡಿದ್ದೀವಿ. ಎಲ್ಲಾ ಕಡೆ ಪೂಜೆಗಳು ನಡೀತಾ ಇದೆ ಸರ್. ನಿಮ್ ಪೂಜೆ ಫಲ ಸಿಗುತ್ತಾ ಸರ್ ಅಂತ? ಅಯ್ಯಪ್ಪ, ನಾವು ಭಕ್ತಿಯಿಂದ ಮಾಡ್ತಾ ಇದೀವಿ. ಸಿಗುತ್ತೆ, 100% ಸಿಗುತ್ತೆ. ನಾವು ಶಬರಿಮಲೆಗೆ ಹೋಗಿ ಬರೋಷ್ಟರೊಳಗಡೆ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ಕೊಂಡಿದೀವಿ. ಸರ್, ನೀವೇನು ಹೇಳ್ತೀರಾ ಸರ್ ಪೂಜೆ ಬಗ್ಗೆ ಇವತ್ತಿಂದ? ಸರ್, ಇವತ್ತು ನಾವು ಬೆಳಗ್ಗೆಯಿಂದ ಬಂದು ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಮಾಡಿ ನಮ್ಮ ಡಿಕೆ ಶಿವಕುಮಾರ್ ಸ್ವಾಮಿಗಳು ಸಿಎಂ ಆಗಬೇಕು ಅಂತ ಅಂದ್ಬಿಟ್ಟು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಂಡಿದೀವಿ. ನಾವು ಮಾಡ್ಕೊಂಡ್ರೆ ಪ್ರಾರ್ಥನೆ ಈಡೇರುತ್ತೆ. ನಾವು ಪ್ರಯತ್ನ ಪಡ್ತಾ ಇದೀವಿ. ಫಲಾನುಫಲ ಅಯ್ಯಪ್ಪ ಅವ್ರು ಕೊಡ್ತಾರೆ ಸ್ವಾಮಿ. ಪ್ರತಿನಿತ್ಯ ಪೂಜೆ ಮಾಡ್ತೀರಾ ಹೇಗೆ ಸರ್ ಅಂತ? ಪ್ರತಿನಿತ್ಯ ಪೂಜೆ ಮಾಡ್ತೀವಿ ಸ್ವಾಮಿ. 48 ದಿನ ಪೂಜೆ ಮಾಡಿ ನಾವು ಅಯ್ಯಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಆಗ್ತಾರೆ ಸ್ವಾಮಿ. ಹಾ ಸ್ವಾಮಿ, ಖಂಡಿತ ನಂಬಿಕೆ ಇದೆ ಸ್ವಾಮಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿದಿನ ಗಣಪತಿ ಹೋಮ ನಡೆಯುತ್ತೆ. ಆ ಟೈಮಲ್ಲಿ ಆ ಸ್ವಾಮಿಗಳನ್ನ ಹೆಸರು ಕೇಳಿಕೊಂಡು ನಾವು ನಮ್ಮ ಡಿಕೆ ಶಿವಕುಮಾರ್ ಸ್ವಾಮಿಗಳು ಸಿಎಂ ಆಗಬೇಕು ಅಂತ ಅಯ್ಯಪ್ಪನ ಮತ್ತೆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ. ಶಿವಕುಮಾರ್ ಸ್ವಾಮಿಗಳು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ನಮ್ಮಲ್ಲಿ ನಂಬಿಕೆ ಇದೆ.
ನಾವೆಷ್ಟು ಪೂಜೆ ಮಾಡ್ತಾ ಇದೀವಿ ನಂಬಿಕೆಯಿಂದ ಅದು ಈಡೇರುತ್ತೆ ಸ್ವಾಮಿ. ಇದಿಷ್ಟು ಇರೋ ಶಬರಿಮಲೆಗೆ ಹೋಗುವಂತಹ ಪ್ರತಿಯೊಬ್ಬ ಯಾತ್ರಿಗಳು ಹೇಳ್ತಾ ಇರುವಂತದ್ದು, ನಾವು ಶಬರಿಮಲೆಗೆ ಹೋಗೋ ಬರೋಷ್ಟರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕು. ಸೊ ಹೀಗಾಗಿ 42 ದಿನಗಳ ಕಾಲ ವಿಶೇಷವಾದಂತಹ ಪೂಜೆ ಸಲ್ಲಿಸ್ತಾ ಇದ್ದೇವೆ. ಸೊ ಹೀಗಾಗಿ ಇವತ್ತಿನಿಂದಲೂ ಕೂಡ ನಾವು ಡಿ.ಕೆ. ಶಿವಕುಮಾರ್ ಅವರಿಗೆ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸ್ತಾ ಇರೋ ಮಾತುಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡ್ಕೋತೀವಿ. ಒಂದಷ್ಟು ಚರ್ಚೆಗಳಂತೂ ನಡೀತಾ ಇದೆ ಸರ್. ಇದ್ದ ಅಭಿಮಾನಿಗಳು ಎಲ್ಲ ಕಡೆ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಇವತ್ತು ಎಷ್ಟು ದಿನ ಪೂಜೆ ಸಲ್ಲಿಸ್ತಾ ಇದ್ದಾರೆ, ಹೇಗೆ ಸರ್ ಅಂತ? ಸರ್ ಇವರು ಇವಾಗ ಹಾಕೊಂಡಿರೋದು 48 ದಿನ ಮಾಲೆ ಹಾಕೊಂಡು 48 ದಿನನೂ ಪೂಜೆ ಸಲ್ಲಿಸಿ 48ನೇ ದಿನಕ್ಕೆ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಸರ್ ಸ್ವಾಮಿಗಳು. ಸಿಎಂ ಅವರು ಮೈಸೂರವರು ಸರ್. ಮೈಸೂರಲ್ಲಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದು ಹೇಳ್ತಾ ಇರುವುದು ಒಂದು ವಿಶೇಷ ಅಂತ ಸರ್. ಸಿದ್ದರಾಮಯ್ಯ ಬಗ್ಗೆ ಏನು ಹೇಳಂಗಿಲ್ಲ. ಅವರು ನಮ್ಮ ಸರ್ಕಾರದಲ್ಲಿ ಅವರು ಒಳ್ಳೆ ಉನ್ನತ ಸ್ಥಾನ ಇದ್ದಾರೆ. ಅವರು ನಮ್ಮ ಜೋಡೆತ್ತು ಇದ್ದಂಗೆ. ಸಿಎಂ ಮತ್ತೆ ಡಿ.ಕೆ. ಸಾಹೇಬರು ಜೋಡೆತ್ತಂಗೆ. ಅವರು 2 ವರ್ಷ ಇದ್ದಾರೆ. ಇವ್ರಿಗೂ ಒಂದು ಚಾನ್ಸ್ ಕೊಟ್ಟು ಅವ್ರಿಗೂ ಒಲವಿದೆ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಒಲವಿದೆ, ಆಗ್ತಾರೆ ಅಂತ ನಾವು ದೇವ್ರ ಮೊರೆ ಹೋಗಿದೀವಿ ಅಷ್ಟೇ. ಇನ್ನೇನು ಸರ್, ಇವತ್ತು ಯಾವಾಗ ಮಾಲೆ ಹಾಕ್ಸ್ಕೊಟ್ರಿ, ಯಾವಾಗ ಅಲ್ಲಿ ಶಬರಿಮಲೆಗೆ ಹೋಗ್ತಾರೆ, ಹೇಗೆ ಸರ್? ಮಾಲೆ ಹಾಕ್ಸ್ಕೊಂಡಿದ್ದು 1ನೇ ತಾರೀಕು ಹೋದ ತಿಂಗಳು. ನಾವು ಹೋಗೋದು ಡಿಸೆಂಬರ್ 11 ಹೊರಡೋದು. 48 ದಿವಸ ಯಾತ್ರೆ ನಾವು ಮಾಡ್ತಾ ಇರೋದು. ಈ ಯಾತ್ರೆ ನಾವು ಮಾಡ್ತಾ ಇರೋದು ಡಿ.ಕೆ. ಸಾಹೇಬ್ರು ಆದಷ್ಟು ಜಲ್ದಿ ಸಿಎಂ ಆಗಬೇಕು. ನಾವು ಶಬರಿಮಲೆಗೆ ಹೋಗೋ ಅಷ್ಟರೊಳಗಡೆ ಅವರು ಸಿಎಂ ಆಗಿ ಆ ಸ್ಥಾನದಲ್ಲಿ ಬಂದು ಜನಗಳಿಗೆ ಸೇವೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಅಯ್ಯಪ್ಪ ಸ್ವಾಮಿಗಳ ಎಲ್ಲ ಭಕ್ತಾದಿಗಳಲ್ಲಿ ಒಂದು ಅರ್ಕೆ ಮಾಡ್ಕೊಂಡಿದ್ದೀವಿ. ಎಲ್ಲಾ ಕಡೆ ಪೂಜೆಗಳು ನಡೀತಾ ಇದೆ ಸರ್. ನಿಮ್ ಪೂಜೆ ಫಲ ಸಿಗುತ್ತಾ ಸರ್ ಅಂತ? ಅಯ್ಯಪ್ಪ, ನಾವು ಭಕ್ತಿಯಿಂದ ಮಾಡ್ತಾ ಇದೀವಿ. ಸಿಗುತ್ತೆ, 100% ಸಿಗುತ್ತೆ. ನಾವು ಶಬರಿಮಲೆಗೆ ಹೋಗಿ ಬರೋಷ್ಟರೊಳಗಡೆ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ಕೊಂಡಿದೀವಿ. ಸರ್, ನೀವೇನು ಹೇಳ್ತೀರಾ ಸರ್ ಪೂಜೆ ಬಗ್ಗೆ ಇವತ್ತಿಂದ? ಸರ್, ಇವತ್ತು ನಾವು ಬೆಳಗ್ಗೆಯಿಂದ ಬಂದು ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಮಾಡಿ ನಮ್ಮ ಡಿ.ಕೆ. ಶಿವಕುಮಾರ್ ಸ್ವಾಮಿಗಳು ಸಿಎಂ ಆಗಬೇಕು ಅಂತ ಅಂದ್ಬಿಟ್ಟು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಂಡಿದೀವಿ. ನಾವು ಮಾಡ್ಕೊಂಡ್ರೆ ಪ್ರಾರ್ಥನೆ ಈಡೇರುತ್ತೆ. ನಾವು ಪ್ರಯತ್ನ ಪಡ್ತಾ ಇದೀವಿ. ಫಲಾನುಫಲ ಅಯ್ಯಪ್ಪ ಅವ್ರು ಕೊಡ್ತಾರೆ ಸ್ವಾಮಿ. ಪ್ರತಿನಿತ್ಯ ಪೂಜೆ ಮಾಡ್ತೀರಾ, ಹೇಗೆ ಸರ್ ಅಂತ? ಪ್ರತಿನಿತ್ಯ ಪೂಜೆ ಮಾಡ್ತೀವಿ ಸ್ವಾಮಿ. 48 ದಿನ ಪೂಜೆ ಮಾಡಿ ನಾವು ಅಯ್ಯಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದೀವಿ. ಹಾಗೆ ಆಗ್ತಾರೆ ಸ್ವಾಮಿ. ಹಾ ಸ್ವಾಮಿ, ಖಂಡಿತ ನಂಬಿಕೆ ಇದೆ ಸ್ವಾಮಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿದಿನ ಗಣಪತಿ ಹೋಮ ನಡೆಯುತ್ತೆ. ಆ ಟೈಮಲ್ಲಿ ಆ ಸ್ವಾಮಿಗಳನ್ನ ಹೆಸರು ಕೇಳಿಕೊಂಡು ನಾವು ನಮ್ಮ ಡಿ.ಕೆ. ಶಿವಕುಮಾರ್ ಸ್ವಾಮಿಗಳು ಸಿಎಂ ಆಗಬೇಕು ಅಂತ ಅಯ್ಯಪ್ಪನ ಮತ್ತೆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ. ಶಿವಕುಮಾರ್ ಸ್ವಾಮಿಗಳು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ನಮ್ಮಲ್ಲಿ ನಂಬಿಕೆ ಇದೆ. ನಾವೆಷ್ಟು ಪೂಜೆ ಮಾಡ್ತಾ ಇದೀವಿ ನಂಬಿಕೆಯಿಂದ ಅದು ಈಡೇರುತ್ತೆ ಸ್ವಾಮಿ. ಇದಿಷ್ಟು ಇರೋ ಶಬರಿಮಲೆಗೆ ಹೋಗುವಂತಹ ಪ್ರತಿಯೊಬ್ಬ ಯಾತ್ರಿಗಳು ಹೇಳ್ತಾ ಇರುವಂತದ್ದು, ನಾವು ಶಬರಿಮಲೆಗೆ ಹೋಗೋ ಬರೋಷ್ಟರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕು. ಸೊ ಹೀಗಾಗಿ 42 ದಿನಗಳ ಕಾಲ ವಿಶೇಷವಾದಂತಹ ಪೂಜೆ ಸಲ್ಲಿಸ್ತಾ ಇದ್ದೇವೆ. ಸೊ ಹೀಗಾಗಿ ಇವತ್ತಿನಿಂದಲೂ ಕೂಡ ನಾವು ಡಿ.ಕೆ. ಶಿವಕುಮಾರ್ ಅವರಿಗೆ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸ್ತಾ ಇರೋ ಮಾತುಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.